ಕಳೆದ ಎಪಿಸೋಡ್ ಅಲ್ಲಿ ಕಾವ್ಯ ಮಿಸ್ ಇಂಡಿಯಾ ಆಗ್ಬೇಕು ಅಂತ ಕೇಳ್ತಾ ಇದ್ಲು. ಅದರಿಂದ ಮನೆಯಲ್ಲಿ ಜಗಳ ಆಗ್ತಿತ್ತು. ಕಾವ್ಯ ತೆಗೆದುಕೊಂಡ ತೀರ್ಮಾನಕ್ಕೆ ಕೀರ್ತಿ, ರಾಕೇಶ್ ತುಂಬಾನೇ ಇಷ್ಟಪಟ್ಟಿದ್ರು. ರಘುರಾಮ್, ಕೌಶಲ್ಯ, ರಾಜೇಶ್ ತುಂಬಾನೇ ಬೇಜಾರ್ ಮಾಡ್ತಿದ್ರು. ಕುಸುಮ ನೋಡಿ ಏನು ಮಾಡಲು ಸಾಧ್ಯವಾಗದೇ ಇರುವುದನ್ನು ನಾವು ನೋಡ್ದೋ. ಕುಸುಮ ಮನೆಯನ್ನು ಹೇಗೆ ಸಂತೋಷವಾಗಿ ಇಟ್ಕೊಳ್ತಾಳೆ ಅಂತ ಈ ಎಪಿಸೋಡ್ ಅಲ್ಲಿ ನೋಡೋಣ. ಕಾವ್ಯ ಹೇಳಿದ ಮಾತಿಗೆ ರಘುರಾಮ್, ಕೌಶಲ್ಯ ಈ ರೀತಿ ಮಾತಾಡ್ಕೊಂಡ್ರು. ಏನ್ರಿ, ನಮಗೆ ಮದುವೆಯಾಗಿ ಇಷ್ಟೊಂದು ವರ್ಷಗಳಾಯಿತು. ಮನೆಯಲ್ಲಿ ಇಷ್ಟು ದೊಡ್ಡ ಜಗಳವಾಗಿದ್ದು ಇದೇ ಮೊದಲನೇ ಸಲ ನೋಡ್ತಾ ಇದ್ದೀವಿ. ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಹೀಗೆ ಕಣ್ಣೀರಾಕಿ ಹೇಳಿದ್ಲು. ಹೌದು ಕೌಶಲ್ಯ, ಈ ಜಗಳಗಳು ನಡೀತಾ ಇದ್ರೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮಕ್ಕಳೇ ನಮಗೆ ಈ ರೀತಿ ತಿರುಗಿಸಿ ಮಾತಾಡುವಾಗ ಅವ್ರಿಗೆ ಏನು ಉತ್ತರ ಕೊಡೋದು ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಇವರು ಯಾಕೆ ಈ ರೀತಿ ನಮಗೆ ಎದುರು ಉತ್ತರ ಕೊಡ್ತಾ ಇದ್ದಾರೆ, ನಮಗೇನೆ ಈ ರೀತಿ ಎದುರು ಉತ್ತರ ಕೊಡೋದನ್ನ ನೋಡಿ ನನಗೆ ನನ್ನ ಕಣ್ಣಲ್ಲಿ ಕಣ್ಣೀರು ನಿಲ್ತಾ ಇಲ್ಲ. ತುಂಬ ದುಃಖ ಆಗ್ತಾ ಇದೆ. ಏನ್ರಿ, ನೀವು ಅಳ್ತಾ ಇದ್ದೀರಾ? ನಿಮ್ಮ ಕಣ್ಣಲ್ಲಿ ಕಣ್ಣೀರಾ? ಇಷ್ಟು ವರ್ಷಗಳಲ್ಲಿ ನಾನು ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನ ನೋಡ್ಲೇ ಇಲ್ಲ ರೀ. ನೀವು ದುಃಖ ಪಡಬೇಡಿ, ನೀವು ಆ ಕಣ್ಣೀರನ್ನು ಮೊದಲು ಒರೆಸಿ. ರಾಜೇಶ್, ಕೀರ್ತಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ರು ಕೂಡ ಅವರು ಸಂತೋಷವಾಗಿ ಇಲ್ಲದಿರುವುದನ್ನು ನೋಡಿ ನನಗೆ ತುಂಬಾನೇ ದುಃಖ ಆಗ್ತಿದೆ ಕೌಶಲ್ಯ. ಕೀರ್ತಿ ಅವಳ ಗಂಡನ ಜೊತೆ ಜಗಳ ಮಾಡೋದನ್ನ ನೋಡಿ ನನಗೆ ಇನ್ನಷ್ಟು ತುಂಬ ದುಃಖ ಆಗ್ತಾ ಇದೆ. ನಾವು ಅವ್ರ ಕಷ್ಟವನ್ನು ನೋಡಿ ತಾನೇ ರೀ ನಮ್ಮ ಸಣ್ಣ ಮಗನಿಗೆ ಶ್ರೀಮಂತಿಕೆ ಮನೆಯಿಂದ ಹುಡುಗಿ ಬೇಡ, ವರದಕ್ಷಿಣೆ ಏನು ಕೊಡದಿದ್ರೂ ಪರವಾಗಿಲ್ಲ ಅಂತ ಹಳ್ಳಿಯಲ್ಲಿರುವ ಕುಸುಮನನ್ನು ನಮ್ಮ ಸಣ್ಣ ಮಗನಿಗೆ ಮದುವೆ ಮಾಡಿಸಿದ್ದು. ಆದರೆ ಇವತ್ತು ಅವ್ರು ಕೂಡ ಸಂತೋಷವಾಗಿಲ್ಲ. ನಮ್ಮ ಇಬ್ಬರು ಮಕ್ಕಳು ಅವರ ಜೀವನ ಹಾಳಾಗಿ ಅವರ ಜೀವನದಲ್ಲಿ ಅವರು ಚೆನ್ನಾಗಿಲ್ಲದೆ ಇರೋದನ್ನ ನೋಡಿ ನನಗೆ ತುಂಬ ದುಃಖ ಆಗ್ತಿದೆ. ಕುಸುಮ ತುಂಬಾನೇ ಒಳ್ಳೆ ಹುಡುಗಿ. ರಾಕೇಶಿಗೆ ಕುಸುಮ ಇಷ್ಟ ಇಲ್ಲದಿದ್ರೂ ಕೂಡ ಒಂದಲ್ಲ ಒಂದಿನ ಅವಳನ್ನ ಅರ್ಥ ಮಾಡ್ಕೋತಾನೆ. ಅವನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅವನ ಹಿಂಸೆ ಮಾಡಿ ನಾವೇ ಅವನಿಗೆ ಮದುವೆಯನ್ನು ಮಾಡಿಸಿದೋ. ಅವನು ಕುಸುಮನ್ ಜೊತೆ ನಡ್ಕೊಳ್ಳುವ ಈ ರೀತಿಯನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಮಗ ಕುಸುಮನ್ ಜೊತೆ ಜಗಳ ಮಾಡೋದನ್ನ ನೋಡಿ ನನಗೂ ದುಃಖ ಆಗ್ತಿದೆ ಕಣ್ರಿ. ಪಾಪ, ಅವಳು ತುಂಬಾನೇ ಒಳ್ಳೆ ಹುಡುಗಿ. ಕುಸುಮ ಅವಳ ದುಃಖವನ್ನು ಮುಖದಲ್ಲಿ ತೋರಿಸಿದ್ರೆ ನಮಗೆ ಬೇಜಾರಾಗುತ್ತೆ ಅಂತ ಆ ಹುಡುಗಿ ಅವಳ ಕಷ್ಟವನ್ನೆಲ್ಲ ನುಂಗಿ ಮನಸ್ಸೊಳಗೆ ಇಟ್ಕೋತಿದ್ದಾಳೆ. ದೊಡ್ಡವನ ಜೀವನ ಆ ಕಡೆ ಚೆನ್ನಾಗಿಲ್ಲ, ಈ ಕಡೆ ನಮ್ಮ ಸಣ್ಣವನ ಜೀವನ ಕೂಡ ಚೆನ್ನಾಗೇ ಇಲ್ಲ. ನಮ್ಮ ಕಾವ್ಯ ನೋಡಿದ್ರೆ ಮುಂದೆ ಏನೇನೋ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಎಷ್ಟೋ ಸಂತೋಷವಾಗಿದ್ದ ನಮ್ಮ ಕುಟುಂಬದಲ್ಲಿ ಇವಾಗ ಏನ್ರಿ ಇಷ್ಟೊಂದು ದುಃಖಗಳು? ಹೀಗೆ ಒಬ್ಬರಿಗೊಬ್ಬರು ಹೇಳಿಕೊಂಡು ಕಣ್ಣೀರಾಗ್ತಾ ಇದ್ರು. ಇದನ್ನು ಹೊರಗಡೆಯಿಂದ ಕುಸುಮ ಕೇಳ್ಕೊಳ್ತಾ ಇದ್ಲು. ಮನೆಯಲ್ಲಿ ಅತ್ತೆ ಮಾವ ಈ ರೀತಿ ದುಃಖ ಪಡೋದ್ರಿಂದ ಮನೆಯವರನ್ನ ಸರಿಯಾಗಿ ದಾರಿಗೆ ತರುವುದು ಹೇಗೆ ಅಂತ ಆಲೋಚನೆ ಮಾಡಿದ್ಲು. ಯುಗಾದಿ ಹಬ್ಬ ಹತ್ತಿರ ಬಂತು. ಕುಸುಮ ಬೆಳಿಗ್ಗೆ ಬೇಗನೆ 3 ಗಂಟೆಗೆ ಎದ್ದು ಮನೆಯೆಲ್ಲ ಶುದ್ಧ ಮಾಡಿ ಮನೆಯಲ್ಲಿರೋರ್ನ ಬೇಗ ಎಬ್ಸೋಣ ಅಂತ ಎಬ್ಸಿದ್ಲು. ಆದ್ರೆ ಕಾವ್ಯ, ಕೀರ್ತಿ, ರಾಕೇಶ್ ಎದ್ದೇಳಲಿಲ್ಲ. ರಾಜೇಶ್, ಕುಸುಮ, ಕೌಸಲ್ಯ ಮೂವರು ಎದ್ದು ಮನೆಯ ಅಲಂಕಾರವನ್ನು ನೋಡಿ ತುಂಬಾ ಆಶ್ಚರ್ಯಪಟ್ರು. ಅರೆ, ನಾವೆಲ್ಲ ಎಲ್ಲಿದ್ದೀವಿ? ರಾತ್ರಿ ನಮ್ಮ ಮನೆಯಲ್ಲಿ ತಾನೇ ನಾವು ಎಲ್ಲರೂ ನಿದ್ರೆ ಮಾಡಿದ್ದು, ಇವಾಗ ಹೊಸ ಜಾಗಕ್ಕೆ ಎಲ್ಲೋ ಬಂದ ಹಾಗಿದೆ. ಹೀಗೆ ಕಣ್ಣನ್ನು ಒರೆಸಿಕೊಂಡು ಹೇಳಿದ. ಆವಾಗ ರಾಜೇಶ್ ಕೂಡ, ಹೌದಪ್ಪ, ಈ ಮನೆ ನಮಗೆ ಹೊಸದಾಗಿ ಕಾಣಿಸ್ತಾ ಇದೆ. ನಾವೇನಾದ್ರೂ ದೇವಸ್ಥಾನಕ್ಕೆ ಬಂದಿದೀವಾ? ಹೀಗೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರುವಾಗ ಕುಸುಮ ಎಲ್ಲರಿಗೆ ಕಾಫಿಯನ್ನು ತಂದ್ಲು. ಅರೆ, ಸ್ವರ್ಗದಲ್ಲೂ ಕೂಡ ನಮಗೆ ಕಾಫಿ ಸಿಗುತ್ತಾ? ಬಾವಾ, ನಾವೇನು ಸ್ವರ್ಗದಲ್ಲ ಇದ್ದೀವಿ, ನಾವೆಲ್ಲರೂ ನಮ್ಮ ಮನೆಯಲ್ಲಿದ್ದೀವಿ. ಆಗ ರಘುರಾಮ್, ರಾಜೇಶ್ ಎಲ್ಲರೂ ಒಂದೇ ಸಲ, ಏನು ಇದು ನಮ್ಮ ಮನೆನಾ? ಹಾಗೆಂತ ಜೋರಾಗಿ ಹೇಳಿದ್ರು. ಆ ಮಾತನ್ನು ಕೇಳಿ ಕೀರ್ತಿ, ಕಾವ್ಯ ಅವರಿಬ್ಬರು ನಿದ್ರೆಯಿಂದ ಎದ್ದು ಬಂದ್ರು. ಏನಾಯ್ತು? ಬೆಳಿಗ್ಗೆ ಯಾಕೆ ಹಾಗೆ ಕಿರ್ಚಾಡ್ತಿದ್ದೀರಾ? ಇದು ಬಂದಾಯ್ತಲ್ವಾ, ಸಂಕ್ರಾಂತಿಗೆ ಬರಬೇಕಾದ ಗೂಳಿ ಇವಾಗ ಯುಗಾದಿಗೂ ಬಂದಿದೆ. ಓಹೋ, ಈ ಮಾತು ಹೇಳೋದಿಕ್ಕೇನಾ ಅಯ್ಯನವರು ಜೋರಾಗಿ ಕಿರ್ಚಾಡ್ಕೊಂಡು ನನ್ನ ನಿದ್ರೆಯಿಂದ ಎಬ್ಸಿದ್ದು? ಅಲ್ಲಮ್ಮ, ಇವತ್ತು ಯುಗಾದಿ ಹಬ್ಬ ಅಲ್ವಾ? ಕುಸುಮ ಒಬ್ಳೆ ಮನೆಯನ್ನು ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ನ ನೋಡಿ ನಾವು ಮನೆಯಲ್ಲಿದ್ದೀವ ಅಂತ ಆಶ್ಚರ್ಯಪಟ್ರು. ಅದಕ್ಕೆ ಹಾಗೆ ಜೋರಾಗಿ ಕಿರ್ಚಿದು. ಎಲ್ಲರೂ ಕುಸುಮನ ಹೊಗಳೋದು ರಾಕೇಶಿಗೆ ಇಷ್ಟ ಆಗಿರ್ಲಿಲ್ಲ. ಇದ್ರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ಚೆನ್ನಾಗಿರುವ ಮನೆಯನ್ನು ಏನೋ ಜಾತ್ರೆ ರೀತಿ ನಿಮ್ಮ ಸಣ್ಣ ಸೊಸೆ ಮನೆಯೆಲ್ಲ ಅಲಂಕಾರ ಮಾಡಿದಾಳೆ. ಇದೇನು ನೋಡ್ಲಿಕ್ಕೆ ಚೆನ್ನಾಗಿಯಾ ಕಾಣಿಸ್ತಾ ಇದೆ? ಅಣ್ಣ ಹೇಳಿದ್ದು ಕೂಡ ನಿಜನೇ ಅಮ್ಮ. ಏನೋ ಮನೆಯ ಬಾಗಿಲಲ್ಲೇ ಮರಗಳು ಬೆಳೆದಂತಿವೆ. ಈ ಹೂಗಳೇನು? ಇದು ಮನೆಯಲ್ಲಿರುವ ಹಾಗೆ ಇದೆಯಾ, ತೋಟದಲ್ಲಿ ಇರುವ ಹಾಗೆ ಇದೆ? ಹೌದು ಅತ್ತಿಗೆ, ನನಗೂ ಕೂಡ ಯಾವುದೋ ತೋಟದಲ್ಲಿ ಇರುವ ಹಾಗೆ ಅನ್ನಿಸ್ತಾ ಇದೆ.
ಯುಗಾದಿ ಹಬ್ಬ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಮನೆನ ಹೀಗೆ ಹಾಳು ಮಾಡ್ಬೇಕಾ? ಏನೋ ನಾನ್ಸೆನ್ಸ್. ನನಗೆ ಇದೆಲ್ಲ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಈ ರೀತಿ ಬೆಳಿಗ್ಗೆ ಬೇಗ ಎದ್ದಿದ್ದು. ಯುಗಾದಿ ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ, ಅದಕ್ಕೆ ಅಂತ ನಮ್ಮ ಎಲ್ಲರ ನಿದ್ರೆಯನ್ನು ಹಾಳು ಮಾಡುವ ರೀತಿ ಇಷ್ಟೊಂದು ಅಡಾವಿಡಿ ಬೇಕಾ? ಆ ಮಾತಿಗೆ ರಘುರಾಮ್ ಕೌಶಲ್ಯ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಅವಾಗ ರಾಜೇಶ್, ಹೌದೌದು, ಕನಿಷ್ಠ ನಿನ್ನ ಜೀವನದಲ್ಲಿ ಇದೆಲ್ಲ ಮಾಡಿರ್ತೀಯ, ಮಾಡೋದ್ ಬಿಡು, ನೋಡಿರ್ತೀಯ. ಇವಾಗ ನೋಡುವಾಗ ನಿನಗೆ ನಾನ್ಸೆನ್ಸ್ ಆಗಿ ಅನ್ಸೋದು ನಿಜವಾಗ್ಲೂ ದೊಡ್ಡ ವಿಶೇಷತೆ ಏನೂ ಇಲ್ಲ. ಈ ರೀತಿಯೆಲ್ಲ ಅಲಂಕಾರ ಮಾಡ್ಬೇಕಾದ ಕೆಲ್ಸ ನನಗೇನಿರಲ್ಲ. ನನ್ ಮನೆಯಲ್ಲಿ ಕೆಲ್ಸದವ್ರಿದ್ದಾರೆ, ಕಾಫಿ ಕೂಡ ಅವರೇ ತಂದ್ಕೊಡ್ತಾರೆ. ಆಗಿರುವಾಗ ನಾನ್ ಯಾಕೆ ಈ ಕೆಲ್ಸ ಎಲ್ಲ ಮಾಡ್ಬೇಕು? ಬೇಕು ಬೇಕು ಅಂತ ನಮ್ ನಿದ್ರೆನ ಹಾಳು ಮಾಡಿದಾಳೆ. ಅಯ್ಯೋ ಅಕ್ಕ, ನನ್ ಬೇಕು ಅಂತ ನಿಮ್ ನಿದ್ರೆನ ಹಾಳು ಮಾಡಿಲ್ಲ. ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ಈ ರೀತಿ ಮನೆಯನ್ನು ಅಲಂಕಾರ ಮಾಡೋದು ಅಭ್ಯಾಸ, ಅದಕ್ಕೇನೆ ಮಾಡಿದ್ದು. ಹೌದೌದು, ಇವಳು ಹೇಗೋ ಹಳ್ಳಿಗುಗ್ಗು. ಇವಳಿಗೆ ಈ ರೀತಿ ಅಲಂಕಾರ ಬಿಟ್ರೆ ಬ್ರೇಕ್ಫಾಸ್ಟು, ಬೆಳಿಗಿನ ಕಾಫಿ ಗೊತ್ತಾಗುತ್ತಾ? ಬೆಳಿಗ್ಗೆ ನನ್ನ ನಿದ್ರೆಯಿಂದ ಎಬ್ಸಿ ನನ್ನ ಮೂಡ್ನೇ ಆಫ್ ಮಾಡಿದಾಳೆ. ರೀ, ನನ್ನನ್ನು ಕ್ಷಮಿಸಿ. ಇನ್ ಮುಂದೆ ಯಾವತ್ತೂ ಕೂಡ ನಿಮ್ನ ಇಷ್ಟು ಬೆಳಿಗ್ಗೆ ನಾನು ಎಬ್ಸೋದಿಲ್ಲ. ಹೇಗೋ ಬೆಳಿಗ್ಗೆ ಎದ್ದಿದ್ದೀರಾ, ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಎಲ್ಲರಿಗೂ ಟಿಫಿನ್ ನ ರೆಡಿ ಮಾಡಿದೀನಿ, ಬಿಸಿ ಬಿಸಿ ಟಿಫಿನ್ ಮಾಡೋಣ. ಹೀಗೆ ಎಲ್ಲರೂ ಹೋಗಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಟಿಫಿನ್ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡ್ರು. ಎಲ್ಲರಿಗೂ ಕುಸುಮ ವಿಧ ವಿಧವಾದ ಟಿಫಿನ್ ನ ಬಡಿಸಿದ್ಲು. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು, ಅಯ್ಯೋ ಕುಸುಮ, ಇಷ್ಟೊಂದು ಐಟಮ್ಗಳನ್ನ ನೀನೊಬ್ಳೆ ಮಾಡಿದ್ದಾ? ಈ ಎಲ್ಲ ಐಟಮ್ಗಳು ಇವತ್ತೊಂದೇ ದಿನಕ್ಕೇನಾ? ರಾಜೇಶ್ ಹೇಳಿದ್ದು ಕೂಡ ನಿಜನೇ ಕಣಮ್ಮ, ಇಷ್ಟೊಂದು ಐಟಮ್ನ ನೀನು ಒಬ್ಳೆ ಮಾಡಿದ್ದಾ? ಆ ಕಾಲದಲ್ಲಿ ನಿಮ್ಮ ಅತ್ತೇನೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ಲು. ಇವಾಗ ಅವಳಿಗೆ ವಯಸ್ಸಾಯ್ತಲ್ಲ, ಆದ್ರಿಂದ ಇವಾಗ ಮಾಡ್ತಾ ಇಲ್ಲ. ಅವಳ ನಂತರ ನೀನೇ ಈ ಮನೆಯಲ್ಲಿ ಮಾಡ್ತಾ ಇರೋದು. ಎಷ್ಟೋ ವರ್ಷಗಳ ನಂತರ ಯುಗಾದಿನ ಯುಗಾದಿ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ಇದನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ. ಅಯ್ಯೋ ನನ್ ಬಂಗಾರಿ, ಇಷ್ಟೊಂದು ಕೆಲ್ಸನ ನೀನೊಬ್ಳೆ ಕಷ್ಟಪಟ್ಟು ಹೇಗಮ್ಮ ಮಾಡಿದೆ? ಎಲ್ಲರ ಕಣ್ಣಲ್ಲಿ ಇಷ್ಟೊಂದು ಸಂತೋಷ ನೋಡಿ ತುಂಬಾ ದಿನಗಳಾಯ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ ಕುಸುಮ. ನೀನ್ ಕೂಡ ಇವತ್ ನಮ್ ಜೊತೆ ಕೂತ್ಕೊಮ್ಮ, ಹಬ್ಬದ ದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹಾಗೆ ಹೇಳಿದಾಗ ಕುಸುಮ ಕೂಡ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ಲು. ಎಲ್ಲರೂ ಎಲ್ಲಾ ರೀತಿಯ ಊಟವನ್ನು ಇಷ್ಟಪಟ್ಟು ತಿಂದ್ರು. ಎಲ್ಲರೂ ಕುಸುಮನನ್ನು ಹೊಗಳೋದು ರಾಕೇಶಿಗೆ, ಕೀರ್ತಿಗೆ, ಕಾವ್ಯನಿಗೆ ಇಷ್ಟ ಆಗ್ಲಿಲ್ಲ. ಅವರು 3 ಜನ ಟಿಫಿನ್ ಅನ್ನು ತಿಂದು ಆ ಸ್ಥಳದಿಂದ ಎದ್ದು ಆ ಕಡೆ ಹೋಗಿ ಮಾತನಾಡ್ತಿದ್ರು. ಎಲ್ರೂ ಕುಸುಮನ ಹೊಗಳ್ತಾ ಇದ್ರೆ ನನ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ಅತ್ತಿಗೆ. ಸುಮ್ನೆ ಯಾಕೆ ಆ ಮುಸುಂಡಿಗೆ ಆ ರೀತಿಯೆಲ್ಲ ಹೊಗಳೋದು? ಹೌದಣ್ಣ, ಕೀರ್ತಿ ಅತ್ತಿಗೆನ ಬಿಟ್ಬಿಟ್ಟು ಆ ಕುಸುಮ ಅತ್ತಿಗೆ ಏನ್ ಮಾಡಿದ್ರು ಅಂತ ಎಲ್ಲರೂ ಈ ರೀತಿ ಹೊಗಳ್ತಾ ಇದ್ದಾರೆ. ಅವ್ರನ್ನ ಹೊಗಳೋದ್ನ ನೋಡಿದ್ರೆ ನನಗೆ ಯಾಕೋ ಬೆಂಕಿಯಲ್ಲಿ ನಿಂತಿರುವ ಹಾಗೆ ಅನ್ನಿಸ್ತಾ ಇದೆ. ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಕುಸುಮ. ಮೊನ್ನೆ ತನಕ ನನ್ನ ಮಹಾರಾಣಿ ರೀತಿ ಅತ್ತೆ ನೋಡ್ತಾ ಇದ್ರು, ಇವಾಗ ಅವಳು ಬಂದಾಗ ನನ್ನ ಎತ್ತಿ ಕೆಳಗಡೆ ಹಾಕಿದ್ದಾರೆ. ಎಷ್ಟೋ ಆಸ್ತಿ, ಚಿನ್ನ ಇಷ್ಟನ್ನೆಲ್ಲ ಎತ್ಕೊಂಡ್ಬಂದ್ರು ಅವಳನ್ನೇ ಎಲ್ಲರೂ ತಲೆ ಮೇಲೆ ಇಟ್ಕೊಂಡು ಕೊಂಡಾಡೋದು. ಇಷ್ಟಕ್ಕೂ ಏನು ಅಷ್ಟು ದೊಡ್ಡ ಕೆಲಸ ಮಾಡ್ತಾಳ? ಈ ಕೆಲ್ಸನೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಕೆಲ್ಸದವ್ರು ಮಾಡ್ತಾ ಇದ್ರು, ಅದಕ್ಕೆ ಅಂತ ಅವರಿಗೆ ತುಂಬಾ ಸಸಾರ ಕೊಡ್ತಾ ಇದ್ವಾ? ಅದನ್ನ ನೋಡಿದ್ರೆ ನಂಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ತಾ ಇಲ್ಲ. ಆ ಹೊಗಳಿಕೆ ಎಲ್ಲ ನನಗೆ ಬರಬೇಕು, ಅದಕ್ಕೆ ನನ್ಗೇನ್ ಮಾಡೋದು? ಹೀಗೆ ತುಂಬಾನೇ ಅಸೂಯೆಯಿಂದ ಹೇಳಿದಾಗ ರಾಕೇಶ್, ಕಾವ್ಯ ಕೀರ್ತಿ ಜೊತೆ, ಅದಕ್ಕೆ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ರಾಕೇಶ್ ಅದು? ಅದು ಏನಾಗಿದ್ರು ಸರಿ, ಖಂಡಿತ ನಾನು ಮಾಡ್ತೀನಿ. ಇದು ಅವಳನ್ನ ಹೊಗಳಿಕೆ ಮಾಡ್ಲಿಕ್ಕೆ ಅಲ್ಲ, ನನ್ನ ಎಲ್ಲರೂ ಸೇರಿ ಹೊಗಳ್ಬೇಕು. ಅದಕ್ಕೋಸ್ಕರ ನಾನು ಯಾವ ಕೆಲಸ ಬೇಕಾದ್ರೆ ಮಾಡ್ತೀನಿ. ಹೇಳು ರಾಕೇಶ್, ಹೇಳು. ಕಾವ್ಯ, ನಾನು ಮತ್ತೆ ಕೇಳ್ತಾ ಇದ್ದೀನಿ, ನಿನಗೆ ಮಿಸ್ ಇಂಡಿಯಾ ಆಗ್ಬೇಕು ಎನ್ನುವ ಆಸೆ ಇದೆಯಾ? ಏನಣ್ಣ ಈ ಮಾತನ್ನ ನೀನ್ ಮತ್ತೆ ಕೇಳ್ತಾ ಇದ್ದೀಯಾ? ಅದು ನನ್ನ ಸಣ್ಣ ವಯಸ್ಸಿನ ಕೋರಿಕೆ. ಅದಕ್ಕೋಸ್ಕರ ತಾನೆ ಮನೆಯಲ್ಲಿ ಮೊನ್ನೆ ಎಲ್ರ ಜೊತೆ ಅಷ್ಟೊಂದು ರೂಢಾಗಿ ಮಾತಾಡಿದ್ದು, ಮತ್ತೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀಯಾ? ನೋಡಿದ್ರ ಅತ್ತಿಗೆ, ಕಾವ್ಯ ಏನ್ ಹೇಳಿದ್ಲು ಅಂತ ನಿಮಗೆ ತುಂಬಾ ದೊಡ್ಡವರೆಲ್ಲ ಗೊತ್ತಿದೆ ತಾನೆ. ಅವರ ಜೊತೆ ಎಲ್ಲ ಸಹಾಯ ಕೇಳ್ಕೊಂಡು ಕಾವ್ಯನ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಕಳಿಸಿ. ಸ್ವಲ್ಪ ದಿನದಲ್ಲೇ ಆ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ. ನೀವು ಆದಷ್ಟು ಬೇಗ ಕಾವ್ಯನ ಆ ಪ್ರೋಗ್ರಾಮಿಗೆ ಹೇಗೆಲ್ಲ ಸಿದ್ಧತೆ ಮಾಡ್ಬೇಕೋ ಮಾಡಿ ಕಳಿಸ್ಕೊಡಿ. ಅವಳು ಮಾತ್ರ ಮಿಸ್ ಇಂಡಿಯಾ ಆಗ್ಬಿಟ್ರೆ ಆಮೇಲೆ ಮನೇಲಿರುವವರ ವರ್ತನೆನೇ ಬೇರೆ. ಪ್ರಪಂಚದ ಎಲ್ಲ ಕಡೆ ಕಾವ್ಯ ನಿಮ್ ಬಗ್ಗೆ ಹೊಗಳ್ತಾ ಇರ್ತಾಳೆ. ಅವಾಗ ಆ ಹಳ್ಳಿಯ ಗುಗ್ಗು ನಿಮ್ಮ ಮುಂದೆ ನಿಲ್ಲಲು ಕೂಡ ಸಾಧ್ಯವಿಲ್ಲ. ಹೇಗಿದೆ ಅತ್ತಿಗೆ ನನ್ನ ಐಡಿಯಾ? ಆ ಪ್ಲಾನ್ ನಿಂದ ಕೀರ್ತಿನ ರಾಕೇಶ್ ತುಂಬಾನೇ ಹೊಗಳ್ತಾ ಇದ್ದ. ವಾರೇ ವಾ ರಾಕೇಶ್, ಸರಿಯಾದ ಸಮಯಕ್ಕೆ ಇಷ್ಟು ಒಳ್ಳೆ ಐಡಿಯಾನ ಹೇಗೆ ಹೇಳ್ದೆ? ಕಾವ್ಯನ ಮಿಸ್ ಇಂಡಿಯಾ ಮಾಡದೆ ಇನ್ ಮುಂದೆ ನನ್ ಕೆಲ್ಸ. ಕಾವ್ಯ, ನೀನು ಎಲ್ಲದಕ್ಕೂ ರೆಡಿಯಾಗಿರು. ಥ್ಯಾಂಕ್ ಯು ಅತ್ತಿಗೆ, ಥ್ಯಾಂಕ್ ಯು ಸೋ ಮಚ್.
ಇನ್ ಮುಂದೆ ನೀವು ಹೇಳಿದ ಎಲ್ಲಾ ಕೆಲ್ಸವನ್ನು ನಾನ್ ಮಾಡ್ತೀನಿ. ಅದಕ್ಕೋಸ್ಕರ ಇನ್ ಮುಂದೆ ರೆಡಿ ಆಗ್ತೀನಿ. ವರೇವಾ, ಇನ್ ಮುಂದೆ ನಾನೇ ಮಿಸ್ ಇಂಡಿಯಾ. ಹಾಗೆ ಸಂತೋಷದಿಂದ ಹೇಳ್ಕೊಂಡು ತುಂಬಾನೇ ಸಂತೋಷ ಪಡ್ತಿದ್ಲು. ಎಲ್ಲರೂ ಸಂತೋಷ ಪಟ್ರು. ಇಷ್ಟಕ್ಕೂ ಅವ್ರ 3 ಜನ ಹಾಕಿರುವ ಪ್ಲಾನ್ ಸಕ್ಸಸ್ ಆಗುತ್ತಾ? ಕುಸುಮಕ್ಕಿಂತ ಕೀರ್ತಿ ದೊಡ್ಡವಳು ಅನ್ನಿಸ್ಕೋತಾಳ? ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಕಳೆದ ಎಪಿಸೋಡ್ ಅಲ್ಲಿ ಏನಾಯ್ತು ಅಂದ್ರೆ, ಕುಸುಮನ ತಂದೆ ರಾಕೇಶನನ್ನು ಕುಟುಂಬ ಸಮೇತ ಬರ್ಲಿಕ್ಕೆ ಹೇಳಿದ್ರು. ರಾಕೇಶ್ ಅವನ ತಂದೆಗೆ ನಿಜ ಹೇಳಲಿಕ್ಕೆ ಗ್ರಾಮಕ್ಕೆ ಬಂದ. ಆ ಕಡೆ ಕಾವ್ಯ ರಾಕೇಶಿಗೆ ಸಹಾಯ ಮಾಡುತ್ತಾ ರಘುರಾಮ್ ಕುಟುಂಬದವರೆಲ್ಲ ಭೂಷಣ್ ರಾವ್ ಮನೆಗೆ ಬಂದ್ರು. ಆದರೆ ಭೂಷಣ್ ರಾವ್ ಅಲ್ಲಿ ರಘುರಾಮ್ ಕುಟುಂಬವನ್ನು ಅವಮಾನ ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ. ಕಾವ್ಯ ಅವಳ ಮಾತಿನಿಂದ ಭೂಷಣ್ ರಾವ್ ಮಾತನ್ನು ಹೊಡೆದು ಹಾಕಿದ್ಲು. ಕೊನೆಗೆ ಕಾವ್ಯನ ಮಾತಿನಂತೆ ಕುಸುಮ ಮತ್ತು ರಾಕೇಶಿಗೆ ಮದ್ವೆ ಮಾಡಲು ಎಲ್ಲರೂ ತೀರ್ಮಾನ ಮಾಡಿದ್ರು. ಇವಾಗ ಪ್ರಸ್ತುತ ಮಹೇಂದ್ರಪುರದ ರಘುರಾಮ್ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿತು. ರಾಕೇಶಿಗೆ ಮದುವೆ ನಿಶ್ಚಯವಾಯಿತು ಅಂತ ವಿಷಯ ಎಲ್ಲರಿಗೂ ಹಬ್ಬಿತ್ತು. 2 ದಿನಗಳ ನಂತರ ಭೂಷಣ್ ರಾವ್ ಅವರ ಕಡೆಯಿಂದ ರಘುರಾಮ್ ಅವರಿಗೆ ಫೋನ್ ಬಂತು. ನಮಸ್ಕಾರ ಬಾವಾ, ಚೆನ್ನಾಗಿದ್ದೀರಾ? ಬಾವಾ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಏನ್ ವಿಶೇಷ, ಕಾಲ್ ಮಾಡಿದೀರಾ? ಅಂದ್ರೆ ನನ್ ಮಗಳ ಜಾತಕ, ನಿಮ್ಮ ಮಗನ ಜಾತಕನ ಜ್ಯೋತಿಷರ ಬಳಿ ಕೊಟ್ಟೆ. ಇಬ್ಬರ ಜಾತಕ ಚೆನ್ನಾಗಿದೆ ಅಂತ ಹೇಳಿದ್ರು. ಬರುವ ತಿಂಗಳು 10ನೇ ತಾರೀಕು ಒಳ್ಳೆ ಮುಹೂರ್ತದ ದಿನ ಅಂತೆ. ಅದಕ್ಕೇನೆ ಮದುವೆ ಬಗ್ಗೆ ಮಾತಾಡೋಣ ಅಂತ ನಾನು ಫೋನ್ ಮಾಡಿದ್ದು. ಸರಿ ಬಾವಾ, ನೀವು ಹೇಳಿದ್ಮೇಲೆ ಮುಗ್ದೋಯ್ತು. ಹೇಳಿ, ಮದುವೆನ ಯಾವ ಹಾಲಲ್ಲಿ ಇಟ್ಕೊಳ್ಳೋದು, ಯಾವ ಕ್ಯಾಟ್ರಿಂಗ್ ಅವರಿಗೆ ಹೇಳೋದು, ಹಾಗೇನೆ ಫೋಟೋಗ್ರಫಿಯವರು, ಇಂಥ ವಿಷಯದ ಬಗ್ಗೆ ಮಾತಾಡಿದ್ರೇನೆ ನಮಗೆ ಒಂದು ತೀರ್ಮಾನ ಬರೋದು. ನೋಡಿ ಬಾವಾ, ನನಗಿರೋದು ಒಬ್ಳು ಮಗಳು. ಅವಳ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕು. ನನಗೆ ಪಟ್ಟಣದಲ್ಲಿರುವ ಅತಿ ದೊಡ್ಡ ಫಂಕ್ಷನ್ ಹಾಲಲ್ಲೇ ಮದುವೆ ನಡಿಬೇಕಾಗುತ್ತೆ. ಇದಕ್ಕೆ ಸುಮಾರು ಒಂದು 20 ಲಕ್ಷ ಖರ್ಚಾಗ್ಬೋದು. ಅದಕ್ಕೇನೆ 10 ಲಕ್ಷ ನಾನು ಹಾಕ್ತೀನಿ, ಇನ್ನು ಉಳಿದ 10 ಲಕ್ಷ ನೀವಾಕಿ. ಎಲ್ಲ ಖರ್ಚು ಮಾಡುವಾಗ ಸರಿಯಾಗುತ್ತೆ. ಹಾಗಾಗಿ ಒಬ್ಬೊಬ್ರು 10 ಲಕ್ಷ ಖರ್ಚು ಮಾಡೋಣ. ನೀವು ಏನ್ ಹೇಳ್ತೀರಾ ಬಾವಾ? 10 ಲಕ್ಷ ಅಂತ ಹೇಳಿದ ತಕ್ಷಣ ರಘುರಾಮಿಗೆ ತಲೆ ತಿರುಗುವ ಹಾಗೆ ಆಯಿತು. ಕೈಯೆಲ್ಲ ಫೋನ್ ಹಿಡಿಯಲು ಸಾಧ್ಯವಾಗದೆ ನಡುಗ್ತಾ ಇತ್ತು. ಎದೆ ಡವಡವ ಅಂತ ಬಡ್ಕೋತಾ ಇತ್ತು. ಏನೇ ಆದ್ರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 10 ಲಕ್ಷ ಅನ್ನುವುದು ತುಂಬಾ ದೊಡ್ಡ ಭಾರ ತಾನೆ. ಆಮೇಲೆ ಏನಾಗೋದು? ಅದು ಬಂದು ಸರಿ ರೀ, ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಹಾಗೆಂತ ಕಾಲ್ನ ಕಟ್ ಮಾಡ್ದ. ಮಾತನಾಡಿದ ನಂತರ ರಘುರಾಮ್ ಮುಖನೇ ಬಾಡಿ ಹೋಯಿತು. ಅದನ್ನು ಗಮನಿಸಿದ ಕೌಶಲ್ಯ ಮತ್ತು ಕಾವ್ಯ ರಘುರಾಮ್ ಜೊತೆ ವಿಷಯ ಕೇಳಲಿಕ್ಕೋಸ್ಕರ ಹತ್ತಿರ ಬಂದ್ರು. ರೀ, ಏನ್ರೀ ಆಯ್ತು? ಭೂಷಣ್ ಅವರು ಮತ್ತೆ ಪುನಃ ಏನಾದ್ರೂ ಹೇಳಿದ್ರಾ ಅಥವಾ ಏನ್ ವಿಚಾರ? ಯಾಕೆ ನೀವು ಹೀಗಿದ್ದೀರಾ? ಕೌಶಲ್ಯ, ಭೂಷಣ್ ರವರು ಫೋನ್ ಮಾಡಿ ಮದುವೆ ಖರ್ಚಿಗೆ ಸುಮಾರು 10 ಲಕ್ಷ ನಾವು ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಹಣಕ್ಕೆ ನಾವು ಎಲ್ಲಿಗೆ ಹೋಗೋದು? ನಮ್ಮ ಹೊಲ ಮಾರಿದ್ರೂ ಕೂಡ ಅಷ್ಟು ಹಣ ಸಿಗಲ್ಲ. 10 ಲಕ್ಷ ಎನ್ನುವ ಮಾತು ಕೇಳಿದ ತಕ್ಷಣ ಮನೆಯಲ್ಲಿ ಎಲ್ಲರೂ ಮೌನವಾಗಿದ್ರು. ಅಪ್ಪ, 10 ಲಕ್ಷ ಅಂದ್ರೆ ಎಲ್ಲಿಗೆಪ್ಪ ಹೋಗೋದು? ಅಷ್ಟೊಂದು ಹಣ ಇಷ್ಟು ಕಡಿಮೆ ಸಮಯದಲ್ಲಿ ರೆಡಿ ಮಾಡಕ್ಕೆ ಆಗಲ್ಲ. ಇವಾಗ ಅಷ್ಟೇ ರಾಕೇಶ್ ವಿದ್ಯಾಭ್ಯಾಸಕ್ಕೆ ತಗೊಂಡಿರುವ ಸಾಲ ಕೂಡ ಇನ್ನೂ ಮುಗಿಲಿಲ್ಲ, ಮತ್ತೆ ಸಾಲನ. ಮದ್ವೆ ಮಾಡ್ಲಿಕ್ಕೆ ನಾವು ಒಪ್ಪಿಕೊಂಡು ಇವಾಗ ಆಗೋದಿಲ್ಲ ಅಂತ ಕೊಟ್ಟ ಮಾತು ಹಿಂದೆ ತಗೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ನಮ್ಮ ಮೇಲೆ ನಂಬಿಕೆಯಿಂದ ಹುಡುಗಿನ ನಮ್ಮ ಮನೆ ಕಳಿಸ್ತಿದ್ದಾರೆ. ಮದ್ವೆಗೋಸ್ಕರ ನಾವು ಸಾಲ ಮಾಡ್ಲೇಬೇಕು. ನಮ್ಮ ಮನೆನ ಹಡ ಇಟ್ರೆ ಆ ವೀರೇಶಂ ಸಾಲ ಕೊಡ್ತಾರ ಅಂತ ಒಮ್ಮೆ ಕೇಳಿ ನೋಡಿ. ಮಾವಯ್ಯ, ನಾನೊಂದ್ ಮಾತೇಳ, ನಮ್ಮ ಅಪ್ಪನ ಜೊತೆ ಕೇಳಿದ್ರೆ ಅವ್ರು ಸ್ವಲ್ಪ ಹಣ ಕೊಡ್ಬೋದು. ಯಾಕೆಂದ್ರೆ ಅವ್ರ ಜೊತೆ ಸ್ವಲ್ಪ ಹಣ ಇತ್ತು. ಬೇಡಮ್ಮ ಕೀರ್ತಿ, ನಿನ್ನ ಮದುವೆಗೇನೆ ನಿಮ್ ತಂದೆ ಅವರ ಶಕ್ತಿಯ ಮೀರಿ ಖರ್ಚು ಮಾಡಿದ್ದಾರೆ. ನಿಮ್ ತಂದೆ ಕೂಡ ನಮ್ಮ ರೀತಿ ಮಧ್ಯ ತರಗತಿ ಕುಟುಂಬದವರೇ ತಾನೆ. ಅವ್ರ ಜೊತೆ ಹೀಗೆ ಹಣ ಕೇಳಿ ಅವರಿಗೆ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ನಮ್ಮ ಕಷ್ಟ ಏನೇ ಆದ್ರೂ ನಮ್ಮ ಭಾರನ ನಾವೇ ಎತ್ಬೇಕು. ಆ ಮಾತನ್ನು ಕೇಳಿದ ರಾಕೇಶ್ ರೂಮಿನಿಂದ ಹೊರಗೆ ಬಂದು ತಲೆ ತಗ್ಗಿಸಿ ನಿಂತಿದ್ದ. ಮದ್ವೆಗೋಸ್ಕರ ತನ್ನ ಕುಟುಂಬ ಪಡ್ತಾ ಇರುವ ಕಷ್ಟವನ್ನು ನೋಡಿ ಅವನು ತುಂಬಾ ದುಃಖಪಟ್ಟ. ಅಪ್ಪ, ನನ್ನಿಂದ ನೀವೆಲ್ಲ ಇಷ್ಟೊಂದು ಕಷ್ಟಪಡೋದು ನನ್ನಿಂದ ನೋಡ್ಕೊಂಡಿರಲು ಸಾಧ್ಯವಿಲ್ಲ. ಮದ್ವೆನ ಸಾಧಾರಣವಾಗಿ ಮಾಡೋಣ ಅಂತ ಕುಸುಮನಿಗೆ ನಾನು ಹೇಳ್ತೀನಿ. ಅದಕ್ಕೆ ಅವರು ಒಪ್ಪಿಕೊಂಡ್ರೆ ಪರವಾಗಿಲ್ಲ, ಹಾಗೆ ಒಪ್ಪದಿದ್ರೆ ನಾನು ಮದ್ವೆನೇ ಬೇಡ ಅಂತ ಹೇಳ್ತೀನಿ. ನನಗೆ ಈ ಮದ್ವೆಗಿಂತ ನನ್ನ ಕುಟುಂಬನೇ ಮುಖ್ಯ. ಯಾಕಣ್ಣ ನೀನು ಇಷ್ಟೊಂದು ಹಠ ಮಾಡ್ತಾ ಇದ್ದೀಯಾ? ಆ ಭೂಷಣ್ ರವರು ಬೇಕು ಬೇಕು ಅಂತಾನೆ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಮೇಲೆ ಮದ್ವೆ ಹಾಗೆ ಸಡನ್ ನಿಲ್ಸಿದ್ರೆ
ಅವಳ ಜೀವನ ಏನಾಗ್ಬೇಕು, ಊರಲ್ಲಿ ನಮ್ಮ ಮರ್ಯಾದೆ ಏನಾಗ್ಬೇಕು? ನೀನು ಕುಸುಮ ಅತ್ತಿಗೆನ ಎಷ್ಟು ಪ್ರೀತಿ ಮಾಡಿದೆ ಅಂತ ನನಗ್ ಗೊತ್ತು. ನಾವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಅದಕ್ಕೆ ಅಂತ ನನ್ನ ಏನ್ ಮಾಡಕ್ ಹೇಳ್ತಿದ್ಯಾ ಕಾವ್ಯ? ನನ್ ಮದುವೆಗೋಸ್ಕರ ನನ್ ಕುಟುಂಬ ನಡು ಬೀದಿಗೆ ಬರ್ಬೇಕಾ? ನನಗೋಸ್ಕರ ಅಣ್ಣ ಇನ್ನು ಎಷ್ಟು ಸಾಲ ಮಾಡಿ ಕಷ್ಟಪಡ್ತಾನೆ. ಆವಾಗ ಎಲ್ಲರನ್ನೂ ನಿಶ್ಚಿಂತೆಯಿಂದ ನೋಡುತ್ತಾ ಕಾವ್ಯ, ಅಪ್ಪ, ನನ್ ಜೊತೆ ಒಂದು ಐಡಿಯಾ ಇದೆ. ನೀವು ಸಣ್ಣ ವಯಸ್ಸಿನಿಂದ ನನಗೋಸ್ಕರ, ನನ್ನ ಮದುವೆಗೋಸ್ಕರ ಅಂತ ಒಂದು 5 ಲಕ್ಷ ಹಣವನ್ನು ಫಿಕ್ಸೆಡ್ ಡೆಪಾಸಿಟ್ ಮಾಡಿದೀರಾ ಅಲ್ವಾ? ಆ ಹಣವನ್ನು ತೆಗಿರಿ. ಆಮೇಲೆ ಈ ಮನೆಯನ್ನು ಅಡ ಇಟ್ಟು ಹಣ ತಗೊಳ್ಳೋಣ. ಕಾವ್ಯಳ ಮಾತು ಕೇಳಿ ಎಲ್ಲರೂ ಮೌನವಾಗಿದ್ರು. ರಘುರಾಮ್ ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತು. ಅಮ್ಮ ಕಾವ್ಯ, ಆ ಹಣ ನಿನ್ನ ಮದುವೆಗೋಸ್ಕರ ಕೂಡಿಟ್ಟ ಹಣ. ಇವಾಗ ಆ ಹಣವನ್ನು ತೆಗೆದು ಖರ್ಚು ಮಾಡೋದು ಅಂದ್ರೆ ನಿನ್ನ ಮದುವೆ ಹೇಗಮ್ಮ ಮಾಡೋದು? ಕಾವ್ಯ, ಬೇಡ. ನಿನ್ನ ಮದುವೆಗೋಸ್ಕರ ಕೂಡಿಟ್ಟ ಹಣವನ್ನು ವ್ಯರ್ಥ ಮಾಡೋದು ನನಗೆ ಇಷ್ಟ ಇಲ್ಲ. ನಿನ್ ಜೀವನ ನನ್ನಿಂದ ಹಾಳಾಗೋದು ನನ್ನಿಂದ ನೋಡ್ಕೊಂಡಿರಲು ಸಾಧ್ಯವಿಲ್ಲ. ಅಣ್ಣ, ಇವಾಗ ನನ್ ಮದ್ವೆ ನನಗೆ ಮುಖ್ಯ ಅಲ್ಲ, ನಿನ್ ಜೀವನನೇ ನನಗೆ ಮುಖ್ಯ. ನಿನಗೆ ಕೆಲಸ ಸಿಕ್ಕಿದ್ರೆ ನಮ್ ಜೀವನನೇ ಬದಲಾಗುತ್ತೆ. ಅವಾಗ ನೀನ್ ನನಗೋಸ್ಕರ ಸಾಲ ಮಾಡೋದಿಲ್ವಾ? ನೀನು ಮೊದ್ಲು ಒಂದು ಒಳ್ಳೆ ಕಂಪನಿಯಲ್ಲಿ ಸೇರಿದ್ರೆ ಅದೇ ನನಗೆ 10 ಲಕ್ಷ. ಮೊದ್ಲು ಮದ್ವೆಯಾಗು. ಮಗಳ ತ್ಯಾಗ, ಒಳ್ಳೆ ಗುಣವನ್ನು ನೋಡಿ ಕೌಸಲ್ಯ ತನ್ನ ಮಗಳನ್ನು ತಬ್ಬಿಕೊಂಡು ಕಣ್ಣೀರಾಕಿದ್ಲು. ಮನೆ ಮಗಳಾಗಿ ಅಣ್ಣನಿಗೋಸ್ಕರ ಅವಳ ಜೀವನವನ್ನೇ ತ್ಯಾಗ ಮಾಡ್ಲಿಕ್ಕೋಸ್ಕರ ಕಾವ್ಯ ಮುಂದೆ ಬಂದ್ಲು. ಕುಸುಮ ಮತ್ತು ರಾಕೇಶ್ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು. ಭೂಷಣ್ ರವರವರ ಗರ್ವಕ್ಕೆ ತಕ್ಕ ಹಾಗೆ ರಘುರಾಮ್ ರವರು ಕೂಡ ಕೊಟ್ಟ ಮಾತನ್ನು ಉಳಿಸಿಕೊಂಡ್ರು. ಕಾವ್ಯ ಮುಂದೆ ನಿಂತು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ಲು. ಮದುವೆಯ ನಂತರ ಕುಸುಮ ಕೂಡ ರಾಕೇಶನ ಅಂಚಿನ ಮನೆಯಲ್ಲಿ ಕಾಲಿಟ್ಲು. 2 ದಿನಗಳ ಕಾಲ ಕುಸುಮ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ಲು. ಆದ್ರೆ ಆ ಊರಲ್ಲಿ ಕುಸುಮನಿಗೆ ಸೌಕರ್ಯದ ಕೊರತೆ ಏರ್ಪಟ್ಟು ಆ ಮನೆಯಲ್ಲಿ ಇರಲು ಅವಳಿಗೆ ಸಾಧ್ಯವಾಗಿರ್ಲಿಲ್ಲ. ಒಂದು ದಿನ ಬೆಳಿಗ್ಗೆ 10 ಗಂಟೆಗೆ ನಿದ್ರೆಯಿಂದ ಎದ್ದು ಕುಸುಮ ಕಿಚನ್ ಹತ್ರ ಬಂದ್ಲು. ಕಾವ್ಯ, ಕೀರ್ತಿ ಮನೆ ಕೆಲಸ, ಅಡಿಗೆ ಕೆಲಸ ಎಲ್ಲವನ್ನೂ ಮುಗಿಸಿದ್ರು. ಕುಸುಮ ಅವರ ಬಳಿ ಬಂದು, ಅಬ್ಬೋ, ಏನಿಲ್ಲಿ ಇಷ್ಟೊಂದು ಸೆಕೆ? ಎಸಿ ಇಲ್ದೆ ನನ್ನಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಫ್ಯಾನ್ ಹಾಕಿದ್ರೆ ಸೌಂಡೇ ಒಂಥರ ಬರ್ತಿದೆ. ಇದು ಹಳ್ಳಿ ಅಲ್ವಮ್ಮ, ಇಲ್ಲಿಯ ವಾತಾವರಣ ಹಾಗೇನೆ ಇರುತ್ತೆ. ನಿಧಾನವಾಗಿ ಎಲ್ಲವೂ ನಿನ್ಗೆ ಅಭ್ಯಾಸ ಆಗುತ್ತೆ. ಈ ಸ್ವಚ್ಛವಾದ ಗಾಳಿ ಎಲ್ಲನೂ ಸಿಗುತ್ತೆ. ನೀನು ಹೋಗಿ ಮುಖ ತೊಳ್ಕೊಂಬಂದು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಮ್ಮ. ಅತ್ತೆ, ನನಗೆ ಉಪ್ಪಿಟ್ಟೆಲ್ಲ ಬೇಡ ಅತ್ತೆ. ಅದನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅದರಲ್ಲಿ ಎಣ್ಣೆ ಜಾಸ್ತಿ ಇದೆ ಅಂತ. ಸರಿ, ಹೋದ್ರೆ ಹೋಗ್ಲಿ, ಮನೇಲಿ ಬ್ರೆಡ್ ಇದೆಯಾ? ರಾಕೇಶ್ ಅಲ್ಲಿಗೆ ಬಂದ. ಕುಸುಮ, ಇಲ್ಲಿ ಅದೆಲ್ಲ ಸಿಗಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ದಿನದಲ್ಲೇ ರಾಕೇಶಿಗೆ ಪಟ್ಟಣದಲ್ಲಿ ಕೆಲಸ ಸಿಕ್ತು. ಕುಸುಮ ಬೆಳಿಗ್ಗೆ ಲೇಟಾಗಿ ಹೇಳೋದು, ಯಾವ ಕೆಲಸ ಮಾಡೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಕೌಶಲ್ಯನಿಗೆ ತುಂಬಾನೇ ಕೋಪ ಬರ್ತಿತ್ತು. ಅಮ್ಮ, ಅತ್ತಿಗೆ ಶ್ರೀಮಂತ ಮನೆಯಿಂದ ಬಂದವರು. ಅವ್ರ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಒಬ್ಬೊಬ್ರು ಕೆಲಸದವರಿದ್ರು. ಆದ್ರೆ ಈ ಮನೆಯಲ್ಲಿ ನಿಧಾನವಾಗಿ ಅವರು ಕಲ್ತ್ಕೋತಾರೆ. ಕುಸುಮ ಮಾಡ್ತಾ ಇರೋದು ತಪ್ಪಲ್ವಾ ಕಾವ್ಯ? ಅವಳ ಜೊತೆಗಿರುವ ಇನ್ನೊಂದು ಸೊಸೆ ಕೆಲಸ ಮಾಡೋದನ್ನ ನೋಡಿ ಅವಳು ಕೂಡ ಕಲ್ತ್ಕೋಬೇಕಲ್ವಾ? ಕುಸುಮ ಮಾಡೋದು ದೊಡ್ಡ ತಪ್ಪು. ಇಬ್ಬರು ಸೊಸೆಂದಿರ್ನ ನಾವು ಒಂದೇ ರೀತಿ ನೋಡ್ಬೇಕು, ಇಲ್ಲದಿದ್ರೆ ಮನೆಯಲ್ಲಿ ಜಗಳವಾಗುತ್ತೆ. ಹೀಗಿರುವಾಗ ಒಂದು ದಿನ ದೊಡ್ಡ ಸೊಸೆಯಾದ ಕೀರ್ತಿಗೆ ತುಂಬಾನೇ ಜ್ವರ ಬಂತು. ಅವಳಿಗೆ ಬೆಡ್ಡಿಂದ ಎದ್ದೇಳಲು ಸಾಧ್ಯವಾಗ್ಲಿಲ್ಲ. ಅದರಿಂದ ಮನೆ ಕೆಲಸನ ಕೀರ್ತಿ ಒಬ್ಳೇ ಮಾಡ್ತಾ ಇದ್ಲು. ಕೌಸಲ್ಯನಿಗೆ ಕೂಡ ಕಾಲ್ ನೋವು. ಕುಸುಮ, ಕೀರ್ತಿಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ. ಕಾವ್ಯ ಒಬ್ಳೆ ಎಲ್ಲ ಕೆಲ್ಸನ ಮಾಡ್ತಾ ಇದ್ದಾಳೆ. ನೀನ್ ನನ್ಗೆ ಸ್ವಲ್ಪ ಟೀ ಹಾಕಿ ಕೊಟ್ಟು ಕಾವ್ಯನಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡ್ತೀಯಾ? ಆದ್ರೆ ಅತ್ತೆ ಹೇಳುವ ಮಾತಿಗೆ ಅವಳು ಕಿವಿ ಕೊಡ್ಲೇ ಇಲ್ಲ. ಆವಾಗ ರಘುರಾಮ್ ಅವರು ಕೂಡ ಅಲ್ಲಿಗೆ ಬಂದು ನೋಡಿದ್ರು. ಅಮ್ಮ ಕುಸುಮ, ನಮ್ಮ ದೊಡ್ಡ ಸೊಸೆಯಾದ ಕೀರ್ತಿಗೆ ಮೈಗೆ ತುಂಬಾ ಹುಷಾರಿಲ್ಲ. ಅದರಿಂದ ಮನೇಲಿರುವ ಹೆಂಗಸರು ನೀವೇ ತಾನೇ ಮನೆ ಕೆಲಸವನ್ನ ನೋಡ್ಕೋಬೇಕು. ಮನೆ ನಮ್ದು ತಾನೇ, ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋಬೇಕು. ಮಾತನ್ನು ಕೇಳಿದ ಕುಸುಮನಿಗೆ ಎಲ್ಲಿಲ್ಲದ ಕೋಪ ಬಂತು. ಮಾವ, ನಾನು ನನ್ ಮನೆಯಲ್ಲಿ ಟೀ ಕುಡ್ದ ಗ್ಲಾಸ್ನ ಕೂಡ ಹೀಗೆ ತೆಗೆದು ಹಾಗೆ ಇಡ್ತಾ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಕೆಲ್ಸಕ್ಕೂ ಜನರಿದ್ರು. ಅದರಿಂದ ಮನೆ ಕೆಲ್ಸ ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನ್ನ ಫೋರ್ಸ್ ಮಾಡ್ಬೇಡಿ ಮಾವ. ಹಾಗೆ ಅಂತ ಹೇಳಿ ತಕ್ಷಣ ರೂಮಿಗೆ ಬಂದು ರಾಕೇಶಿಗೆ ಕುಸುಮ ಕಾಲ್ ಮಾಡಿದ್ಲು. ರಾಕೇಶ್, ಎಲ್ಲಿದ್ಯಾ ರಾಕೇಶ್? ನೀನು ಯಾವಾಗ ಬರ್ತೀಯಾ? ನನ್ನ ಈ ನರಕದಲ್ಲಿ ತಳ್ಳಿ ನೀನು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀಯಾ? ಈ ಮನೆಯವರೆಲ್ಲ ನನ್ನ ಒಬ್ಳು ಕೆಲಸದವಳ ಹಾಗೆ ನೋಡ್ತಾ ಇದ್ದಾರೆ. ನಾನು ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರೋದಿಲ್ಲ. ಕುಸುಮ ರಾಕೇಶ್ ಜೊತೆ ಮಾತಾಡೋದು ಕೌಸಲ್ಯ ಕೇಳಿ ಅವರ ಎದೆ ಬಡಿದಂತ ಇತ್ತು. ಕುಸುಮ ಸುಳ್ಳು ಹೇಳುವ ಮಾತುಗಳು ಅವಳಿಂದ ಸಹಿಸಲು ಸಾಧ್ಯವಾಗಿರ್ಲಿಲ್ಲ. ಅವಳ ರೂಮಿಗೆ ಹೋಗಿ, ಕುಸುಮ,
ನೀನು ನಿನ್ ಗಂಡನ್ ಜೊತೆ ಈ ರೀತಿ ಹೇಳಿದ್ರೆ ಅವ್ನು ನಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಏನ್ ಆಲೋಚನೆ ಮಾಡ್ತಾನೆ? ನೀನು ಹಾಗೆಲ್ಲ ಹೇಳಿದ್ದು ತಪ್ಪಲ್ವಮ್ಮ? ನಾವೆಲ್ಲಿ ಅಮ್ಮ ನಿನಗೆ ಆದಷ್ಟು ಕಷ್ಟ ಕೊಟ್ಟಿದ್ದು? ಒಂದು ಟೀ ಮಾಡಕ್ ಹೇಳಿದ್ದು ಕಷ್ಟನಾ? ಅಂದ್ರೆ ನಿಮ್ ಮಗನಿಗೆ ತೊಂದ್ರೆ ಆಗುವ ರೀತಿ ನಾನ್ ಮಾಡದ್ನ? ನಮ್ ತಂದೆ ಅವಾಗ್ಲೇ ಹೇಳಿದ್ರು, ಆ ಬಡವರ ಮನೆಗೆ ಹೋಗ್ಬೇಡ, ನಿನ್ಗೆ ಯಾವ ಸೌಕರ್ಯನೂ ಇರೋದಿಲ್ಲ ಅಂತ. ನಾನೇ ತಾನೇ ಅವ್ರ ಮಾತು ಕೇಳದೆ ಬಂದಿದ್ದು. ಹೀಗೆ ಜಗಳ ಮಾತಿನಿಂದ ಮಾತು ಜೋರಾಗ್ತಾ ಇರುವಾಗ ಕಾವ್ಯ ಅಲ್ಲಿಗೆ ಬಂದ್ಲು. ಅಮ್ಮ, ಯಾಕಮ್ಮ ಈ ಕೆಲ್ಸನ ಅತ್ತಿಗೆಗೆ ಹೇಳ್ತೀಯಾ? ಅವರಿಗೆ ಈ ಕೆಲ್ಸ ಎಲ್ಲ ಗೊತ್ತಿಲ್ಲ ಅಲ್ವಾ? ನೀವೇನು ಚಿಂತೆ ಮಾಡ್ಬೇಡಿ, ಎಲ್ಲಾ ಕೆಲ್ಸ ನಾನ್ ಮಾಡ್ತೀನಿ. ಅತ್ತಿಗೆ, ಅಮ್ಮ ನನ್ ಮೇಲೆ ಇರುವ ಪ್ರೀತಿಯಿಂದ ನಿಮ್ ಜೊತೆ ಹಾಗೆ ಮಾತಾಡಿದ್ದು, ನೀವು ಬೇಜಾರ್ ಮಾಡ್ಕೋಬೇಡಿ. ಕ್ಷಣ ಕುಸುಮ ಅಲ್ಲಿಂದ ಹೊರಟು ಹೋದ್ಲು. ಕಾವ್ಯ ನಿಧಾನವಾಗಿ ಕೌಶಲ್ಯನನ್ನು ರೂಮಿಗೆ ಕರ್ಕೊಂಬಂದ್ಲು. ಅಮ್ಮ, ಅತ್ತಿಗೆ ಮನೆ ಕೆಲ್ಸ ಅಡುಗೆ ಕೆಲ್ಸನೆಲ್ಲ ಅವರಾಗಿಯೇ ಸ್ವತಃ ಕಲ್ತ್ಕೋಬೇಕು. ನಾವು ಏನೇ ಎಷ್ಟೇ ಹೇಳಿದ್ರು ಅವ್ರಿಗದು ತುಂಬಾ ದೊಡ್ಡ ಭಾರವಾಗಿ ಅನ್ಸುತ್ತೆ. ಅದುವರೆಗೂ ನಾವೇ ಮಾಡೋಣಮ್ಮ. ಸ್ವಲ್ಪ ದಿನಗಳ ನಂತರ ರಾಕೇಶ್ ಪಟ್ನದಿಂದ ಮನೆಗೆ ಬಂದ. ಅವನ ಮುಖದಲ್ಲಿ ಸಂತೋಷದ ಕಾಂತಿ ಇತ್ತು. ಅಮ್ಮ, ನನ್ಗೆ ಪಟ್ನದಲ್ಲಿ ದೊಡ್ಡ ಮಲ್ಟಿಮೇಟ್ಸ್ ಕಂಪನಿಯಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ. ಪ್ಯಾಕೇಜ್ 1 ವರ್ಷಕ್ಕೆ 6 ಲಕ್ಷ ಅಪ್ಪ. ಆದಷ್ಟು ಬೇಗ ನಮ್ ಸಾಲನೆಲ್ಲ ನಾನು ತೀರಿಸ್ಬಿಡ್ತೀನಿ. ರಾಕೇಶ್ ಆ ಮಾತನ್ನು ಹೇಳಿದ ತಕ್ಷಣ ರಘುರಾಮಿಗೆ ತುಂಬಾ ಸಂತೋಷವಾಯಿತು. ಅವನ ಅಣ್ಣ ಕೂಡ ತುಂಬಾನೇ ಸಂತೋಷಪಟ್ಟ. ತಮ್ಮನಿಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ನಮ್ಮ ಕಷ್ಟ ಎಲ್ಲ ಇನ್ ಮುಂದೆ ಮುಗ್ದೋಯ್ತು. ಕಾವ್ಯ, ನಿನ್ನ ಕಷ್ಟ ಕೂಡ ತೀರುತ್ತೆ. ಎಲ್ಲರೂ ತುಂಬಾ ಸಂತೋಷವಾಗಿರುವಾಗ ಕುಸುಮ ನಿಧಾನವಾಗಿ ಬಂದು ರಾಕೇಶ್ ಹತ್ತಿರ ನಿಂತ್ಲು. ರಾಕೇಶ್, ನಿಮಗೆ ಕೆಲಸ ಸಿಕ್ತಲ್ವಾ? ಇನ್ ಮುಂದೆ ನಾವು ಎಲ್ಲರ ಜೊತೆ ಇಲ್ಲಿ ಗ್ರಾಮದಲ್ಲೇ ಇದ್ದು ಯಾಕೆ ಕಷ್ಟಪಡ್ಬೇಕು? ನಾವಿಬ್ರು ಪಟ್ನಕ್ಕೆ ಹೋಗಿ ಅಲ್ಲಿ ಆರಾಮವಾಗಿ ಜೀವನವನ್ನು ಮಾಡೋಣ. ಆ ಮಾತನ್ನು ಕೇಳಿ ಮನೆಯಲ್ಲಿರುವವರು ಎಲ್ಲರೂ ನಿಶಬ್ದ. ಎಲ್ಲರ ಮುಖದಲ್ಲಿರುವ ಸಂತೋಷ ಕಳ್ಕೊಂಡ್ರು. ರಾಕೇಶ್ ಕೂಡ ಶಾಕ್ ಆದ. ಎಲ್ಲರೂ ರಾಕೇಶ್ನನ್ನ ನೋಡ್ತಾ ಇದ್ರು. ರಾಕೇಶ್ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕಾವ್ಯನ ಮುಖವನ್ನು ನೋಡಿದ. ಕುಸುಮನಿಂದ ಆ ದೊಡ್ಡ ಕುಟುಂಬ ಹೊಡೆದು ಹೋಗುತ್ತಾ? ರಾಕೇಶ್ ಹೆಂಡತಿಯ ಮಾತು ಕೇಳಿ ಅವನ ಕುಟುಂಬಕ್ಕೇನೆ ಅವನು ದ್ರೋಹ ಮಾಡ್ತಾನ? ಕಾವ್ಯ ಇಷ್ಟೊಂದು ಕಷ್ಟದ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ತಾಳೆ? ಇದು ಎಲ್ಲದಕ್ಕೂ ನಿಮಗೆ ಉತ್ತರ ಗೊತ್ತಾಗ್ಬೇಕಾ? ಹಾಗಾದ್ರೆ ಖಂಡಿತವಾಗಿ 5ನೇ ಎಪಿಸೋಡ್ ನೋಡಿ.